ಈ ಮಧ್ಯೆ ಇರಾನ್ ಅಮೆರಿಕ ಯುದ್ಧದಿಂದ ಮಧ್ಯಪ್ರಾಚ್ಯ ಅಷ್ಟೇ ಅಲ್ಲದೆ ಭಾರತದ ಮೇಲೆ ಹೆಚ್ಚಿನ ಪರಿಣಾಮ ಬೀರಿದೆ. ದೇಶದಲ್ಲಿ ಸಿಲಿಂಡರ್ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಸಿಗದೆ ಜನ ಪರದಾಡ್ತಾ ಇದ್ದಾರೆ. ಆದ್ರಿಂದ ಪ್ರಧಾನಿ ನರೇಂದ್ರ ಮೋದಿ ನಾಳೆ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಸಭೆ ನಡೆಸಲಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲಾ ಸಿಎಂಗಳ ಜೊತೆ ಮುಂದೆ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ಚರ್ಚಿಸಲಿದ್ದಾರೆ. ತೈಲ, ಅನಿಲ, ರಸಗೊಬ್ಬರ ಮತ್ತು ಅಗತ್ಯ ವಸ್ತುಗಳ ಲಭ್ಯತೆ ಕುರಿತಾಗಿ ಸಮಾಲೋಚನೆ ನಡೆಸಲಿದ್ದು, ಹರ್ಮುಜ್ ಜಲಸಂಧಿ ಇನ್ನಷ್ಟು ದಿನ ಬಂದಾದರೆ ಮುಂದಿನ ಪರಿಹಾರ ಕ್ರಮಗಳ ಬಗ್ಗೆ ಸಲಹೆಯನ್ನು ಕೂಡ ಪಡೆಯಲಿದ್ದಾರೆ. ಮೇಡಮ್, ಏನಾಗ್ಬೋದು ಅಂದ್ರೆ ಬಹಳಷ್ಟು ಚರ್ಚೆ ಆಗ್ತಿದೆ. ಈ ಲಾಕ್ಡೌನ್ ಅನ್ನೋ ಪದ ಬಂತು, ಭಯ ಪಟ್ಬಿಟ್ಟಿದ್ದಾರೆ ಜನ. ಅಲ್ಲ, ಭಯ ಅಂತೂ ಎಲ್ಲರಿಗೂ ಇದೆ, ನನ್ಗೂ ಕೂಡ. ಈಗ ಈ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ನಾಳೆ ಏನು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಪ್ರಧಾನಮಂತ್ರಿಗಳು ಮಾತಾಡ್ತಾ ಇದ್ದಾರೆ. ಇಂಥ ಸುದ್ದಿಗಳನ್ನ ಕೇಳಿದಾಗ ಏನೋ ದೊಡ್ಡದಾಗ್ಬಹುದೇನೋ, ಅಥವಾ ಏನೋ ಆಗ್ಲಿಕ್ಕಿದೆಯೇನೋ, ಏನೋ ದುಸ್ತರವಾದಂತ ಪರಿಸ್ಥಿತಿಯನ್ನ ಎದುರಿಸಬೇಕಾಗಬಹುದೇನೋ. ಸೊ ಈ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಗಳು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಮಾತಾಡಿದ್ರು, ಅದಾದ್ಮೇಲೆ ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಕರೆದ್ರು, ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸ್ಥಿತಿಗತಿಗಳನ್ನ. ಈಗ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೂ ಕೂಡ ಸಭೆ ನಡೆಸ್ತಾ ಇದ್ದಾರೆ ಅಂತ. ಬಟ್ ಇದ್ರಲ್ಲೂ ಕೂಡ ಸಿದ್ದರಾಮಯ್ಯನವ್ರು ನಾನ್ಯಾಕೆ ಹೋಗ್ಬೇಕು ನೋಡ್ರು, ಮೋದಿ ಅವರು ಪರಿಸ್ಥಿತಿಯನ್ನ ಎಲ್ಲಿಗೆ ತಂದಿಟ್ಬಿಟ್ರು. ಮುಂಜಾಗ್ರತೆ ತೆಗೆದುಕೊಂಡಿದ್ರೆ, ನಮ್ಮ ವಿದೇಶಾಂಗ ನೀತಿಗಳು ತುಂಬಾ ಚೆನ್ನಾಗಿದ್ದಿದ್ರೆ ಇವತ್ತು ನಮ್ಗಿಂತ ಪರಿಸ್ಥಿತಿ ಬರ್ತಾ ಇರ್ಲಿಲ್ವೇನೋ, ಇರಾನ್ ನಮ್ಗೋಸ್ಕರ ಮಾತ್ರ ಹಡಗುಗಳನ್ನ ಬಿಡ್ತಾ ಇತ್ತೇನೋ, ನಾವು ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲಿಲ್ಲವೇನೋ, ಆ ತರ ಎಲ್ಲ ಸಬೂಬು ಕೊಟ್ಟು ಈ ಒಂದು ಮೀಟಿಂಗಿಗೆ ಗೈರ ಹಾಕ್ತಾರೆ ಅಂತ ನನ್ಗನ್ಸಲ್ಲ. ಯಾಕೆಂದ್ರೆ ಈ ಕ್ರೈಸಿಸ್ ಆರಂಭ ಆದಾಗ ಮೊದಲಿಗೆ ಮೋದಿ ಅವ್ರಿಗೆ ಪತ್ರ ಬರೆದಿದ್ದೆ ಸಿದ್ದರಾಮಯ್ಯನವರು. ತುಂಬಾ ತೊಂದರೆ ಆಗ್ತಾ ಇದೆ, ದಯವಿಟ್ಟು ಪರಿಸ್ಥಿತಿಯನ್ನ ಯಾವ ರೀತಿ ನಿಭಾಯಿಸ್ತಿರೋ ನೋಡಿ ಅಂತ. ಸೊ ಈ ಹಿನ್ನೆಲೆಯಲ್ಲಿ ಯಾವ ಮುಖ್ಯಮಂತ್ರಿಗಳು ಇಂತಹ ಎಮರ್ಜೆನ್ಸಿ ಮತ್ತು ತುಂಬಾನೇ ಮಹತ್ವವಾದಂತಹ ಇಂತಹ ಕ್ರೈಸಿಸ್ ಟೈಮ್ ಅಲ್ಲಿ ಮೀಟಿಂಗ್ ಗಳನ್ನ ಸ್ಕಿಪ್ ಮಾಡೋದು ಒಳ್ಳೆಯ ಲಕ್ಷಣ ಅಲ್ಲ. ಒಕ್ಕೂಟ ವ್ಯವಸ್ಥೆಯಲ್ಲಿ ಇವತ್ತು ನಿಮ್ಗೆ ಗ್ಯಾಸ್ ಮತ್ತೆ ಪೆಟ್ರೋಲು ಅಥವಾ ಡೀಸೆಲ್ ಏನಾದ್ರೂ ನಿಮ್ಗೆ ಕೊರತೆ ಆದ್ರೆ ನೀವು ಅಲ್ಲೇ ಕೇಳಬೇಕೆ ಹೊರತು ಇನ್ನೊಂದು ದೇಶದ ಪ್ರಧಾನಿ ಜೊತೆ ಕೇಳಕ್ ಆಗಲ್ಲ ನೀವು, ಸಿದ್ದರಾಮಯ್ಯನವರು. ಸೊ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಇವೆಲ್ಲ ಇರ್ತವೆ. ಬಟ್ ಅದರ್ವೈಸ್ ಜನರ ಹಿತದೃಷ್ಟಿಯಿಂದ ಮತ್ತು ಕರ್ನಾಟಕದ ಹಿತದೃಷ್ಟಿಯಿಂದ ಸಭೆಯಲ್ಲಿ ಪಾಲ್ಗೊಳ್ಳಬೇಕಾಗುತ್ತೆ. ಸಭೆಯಲ್ಲಿ ಕರ್ನಾಟಕದ ಪರಿಸ್ಥಿತಿಯನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ. ಕರ್ನಾಟಕದಲ್ಲಿ ಜನ ಹೇಗೆ ಆತಂಕದಲ್ಲಿದ್ದಾರೆ, ಕರ್ನಾಟಕದ ಜನ ಯಾವ ರೀತಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ, ಆಕ್ಚುಯಲ್ ಆಗಿ ಆನ್ ಗ್ರೌಂಡ್ ನಮ್ಗೆ ಎಷ್ಟು ಪೂರೈಕೆ ಆಗ್ತಾ ಇದೆ, ನಮ್ಗೆ ಇನ್ನು ಎಷ್ಟು ಬೇಕು ಅನ್ನೋದರ ಜೊತೆಗೆ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಕೂಡ ರಾಜ್ಯಗಳು ಆದಷ್ಟು ನಿಗಾ ಇಡಬೇಕು. ಕಾಳಸಂತೆಯಲ್ಲಿ ಮಾರಾಟ ಮಾಡೋದಾಗಿರ್ಬೋದು, ಕೃತಕ ಅಭಾವ ಸೃಷ್ಟಿಸುವಂತದ್ದಾಗಿರ್ಬೋದು, ಅಥವಾ ಫೇಕ್ ನ್ಯೂಸ್ ಗಳನ್ನ ಸ್ಪ್ರೆಡ್ ಮಾಡೋದಂತಾಗಿರ್ಬೋದು, ತಮ್ಮ ಲಾಭದ ಹಿತದೃಷ್ಟಿಯಿಂದ ಹೇಗ್ ಬೇಕಾದ್ರೂ ಈ ಒಂದು ಆನ್ ಗೋಯಿಂಗ್ ಇಶ್ಯೂನ ಡೈವರ್ಟ್ ಮಾಡುವಂತ ಸಾಧ್ಯತೆ ಇರ್ಬೋದು. ಅಂತಹ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಯಾವ ರಾಜ್ಯ ಸರ್ಕಾರಗಳು ಕೂಡ ಸೊಪ್ಪು ಹಾಕದ ರೀತಿಯಲ್ಲಿ ಕಂಪ್ಲೀಟ್ ಟೈಟ್ ಮಾಡಿ ಅಂತ ಪ್ರಧಾನಮಂತ್ರಿಗಳು ನಾಳೆ ಸಭೆಯಲ್ಲಿ ಹೇಳಬಹುದು ಮತ್ತು ಪರಿಸ್ಥಿತಿಯ ಸಂಪೂರ್ಣ ಮಾಹಿತಿಯನ್ನ ಕೊಡಬಹುದು. ಎಷ್ಟು ಸ್ಟಾಕ್ ಇದೆ, ಎಷ್ಟು ಸ್ಟಾಕ್ ಇಲ್ಲ, ಮತ್ತು ರಾಜ್ಯಗಳಿಗೆ ನಾವ್ ಏನೇನ್ ಕೊಡ್ತಾ ಇದೀವಿ, ನಾಳೆ ಇನ್ನೆಷ್ಟು ಕೊಡಬಹುದು, ಯಾವ ನಿಟ್ಟಿನಲ್ಲಿ ನೀವು ಕಟ್ ಆಫ್ ಮಾಡಬಹುದು, ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬಹುದು, ಬಚಾವ್ ಮಾಡಬಹುದು, ಕಡಿತ ಮಾಡಬಹುದು, ನಿಮ್ಮ ರಾಜ್ಯದ ಸ್ಥಿತಿಗತಿಗೆ ಅನುಗುಣವಾಗಿ, ಬೇಡಿಕೆ ಪೂರೈಕೆಗಳ ಅನುಗುಣವಾಗಿ ನೀವು ಎಲ್ಲೆಲ್ಲಿ ಖರ್ಚುಗಳನ್ನ ಕಡಿಮೆ ಮಾಡ್ಕೊಳ್ಬಹುದು, ಈ ತರದ್ದೆಲ್ಲ ಡಿಸ್ಕಷನ್ ನಡಿಬಹುದು ಅಂತ ಅನ್ಸುತ್ತೆ. ಬಟ್ ಇಂತಹ ಎಲ್ಲಾ ವಿಚಾರಗಳನ್ನ ಜನ ನೋಡಿದಂತ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತ ಈಗ ನೋಡಿ, ಉದಾಹರಣೆಗೆ ಜನ ಒಂದು ಹೊಸದ್ ಏನಾದ್ರೂ ಖರೀದಿ ಮಾಡ್ಬೇಕಂದ್ರೂ ಕೂಡ, ಯುಗಾದಿಗೆ ಬಟ್ಟೆ ಖರೀದಿ ಮಾಡ್ಬೇಕಂದ್ರೂ ಕೂಡ ಯೋಚನೆ ಮಾಡಿದ್ದಾರೆ ಜನ. ಮುಂದೆ ಪರಿಸ್ಥಿತಿ ಹೆಂಗೆಂಗೋ ಇದೆಯಂತಪ್ಪ, ಏನ್ ಒಂದ್ 3-4 ಸಾವಿರ ಖರ್ಚು ಮಾಡಿದ್ರೆ ಅದೇ ಅದಕ್ಕಾದ್ರೂ ಇರ್ತೈತಿ, 2 ಸಿಲಿಂಡರ್ ಆದ್ರೂ ಬರ್ತೈತಿ, ಅದಕ್ ಬೇಕು ಅಂತ ಜನ ಈಗಲೇ ಕಡಿತ ಮಾಡಕ್ಕೆ, ಉಳಿತಾಯ ಮಾಡೋದಕ್ಕೆ ಹೊರಟಿದ್ದಾರೆ. ತುಂಬಾ ದೊಡ್ಡ ದೊಡ್ಡ ಪ್ಲಾನ್ಸ್. ಈಗ ಬಹಳಷ್ಟು ಜನ ಇದು ರಜೆ ಟೈಮ್, ಮಕ್ಕಳಿಗೆ ಎಕ್ಸಾಮ್ ಮುಗಿದು ಬೇಸಿಗೆ ರಜೆ ಇದು. ಯೂಶುವಲಿ ಏನಾಗುತ್ತೆ ಅಂತಂದ್ರೆ ಪೋಷಕರು ಬೇಸಿಗೆ ರಜೆಯಲ್ಲೇ ಟ್ರಿಪ್ಸ್ ಗಳನ್ನ ಹಾಕೋದು, ಮಕ್ಕಳನ್ನ ಕರ್ಕೊಂಡು ಹೋಗೋದು ಎಲ್ಲ ಪ್ಲಾನ್ ಮಾಡ್ಕೊಂಡಿರ್ತಾರೆ, ಮೊದಲೇನೆ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಬಟ್ ಬಿಕಾಸ್ ಆಫ್ ಈ ಕ್ರೈಸಿಸ್ ಬಹಳ ಜನ ಊರುಗಳಿಗೆ ಹೋಗೋದಾಗಿರ್ಬೋದು, ಅಥವಾ ಯಾವ್ದಾದ್ರು ಟ್ರಿಪ್ ಗಳಿಗೆ ಹೋಗೋದಾಗಿರ್ಬೋದು, ವಿದೇಶಿ ಪ್ರವಾಸ ಆಗಿರ್ಬಹುದು, ಅವೆಲ್ಲವುಗಳನ್ನ ಕೂಡ ಹೋಲ್ಡ್ ಮಾಡ್ತಾ ಇದ್ದಾರೆ. ಬಿಕಾಸ್
ನಾಳೆ ಪರಿಸ್ಥಿತಿ ಎಂತದ್ ಬರುತ್ತೋ ಏನ್ ಬರುತ್ತೋ ಈಗಲೇ ಜೇಬ್ ಖಾಲಿ ಮಾಡ್ಕೊಂಡ್ಬಿಟ್ರೆ ಮುಂದಿನ ದಿನಗಳನ್ನ ಎದುರಿಸೋದಕ್ಕೆ ನಮ್ಮ ಹತ್ರ ಕೊರತೆ ಉಂಟಾಗಬಹುದು ಅನ್ನೋ ಕಾರಣಕ್ಕೆ. ಹೌದು. ಸೊ ಹಾಗಾಗಿ ನೀವು ಕೂಡ ಕಡಿತ ಮಾಡ್ಕೊಳ್ಳೋದು ಬೆಟರು. ವೃಥಾ ಖರ್ಚು ಮಾಡೋದಾಗ್ಲಿ, ಅನಾವಶ್ಯಕವಾಗಿ ಓಡಾಟ ಆಗ್ಲಿ. ನೀವು ಓಡಾಡ್ತೀನಿ ಅಂತಂದ್ರು ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗೋದು ಸ್ವಲ್ಪ ಕಷ್ಟ ಇದೆ. ಸೊ ಹಾಗಾಗಿ ಇಂತಹ ಪರಿಸ್ಥಿತಿಗಳಲ್ಲಿ ಈ ದೇಶದ ಉತ್ತಮ ನಾಗರಿಕರಾಗಿ ನಾವು ಕೆಲವೊಂದು ಕರ್ತವ್ಯಗಳಿವೆ. ಆ ಕರ್ತವ್ಯಗಳನ್ನ, ಜವಾಬ್ದಾರಿಗಳನ್ನ ನಾವು ಕೂಡ ನಿಭಾಯಿಸ್ಬೇಕು. ಕೇವಲ ಮತ ಹಾಕಿದ ಮಾತ್ರಕ್ಕೆ ರಾಜಕೀಯ ನಾಯಕರು ಮೋದಿ ಹೇನಾ ಸಿದ್ದರಾಮಯ್ಯ ಇದಾರಲ್ಲ ಅಂತ ಸುಮ್ನೆ ಕುತ್ಕೊಳ್ಳೋದಲ್ಲ. ನಾವು ಕೂಡ ಕೈ ಜೋಡಿಸಬೇಕು ಮತ್ತು ಅನಾವಶ್ಯಕವಾಗಿ ಪ್ಯಾನಿಕ್ ಆಗಿ ಇವುಗಳನ್ನ ಯಾವಗಳನ್ನ ದೊಡ್ಡ ದೊಡ್ಡ ಡಬ್ಬಿಗಳನ್ನ, ದೊಡ್ಡ ದೊಡ್ಡ ಅಂಡೆಗಳನ್ನ, ದೊಡ್ಡ ದೊಡ್ಡ ಬಕೆಟ್ಗಳನ್ನ ತಗೊಂಡೋಗಿ ಇದಕ್ ಪೆಟ್ರೋಲ್ ಹಾಕಿ ಅಂತ ನಿಂತ್ಕೊಳ್ಳೋದು. ಗ್ಯಾಸ್ 2 ಇದ್ರೂ ಕೂಡ ಇನ್ನೊಂದು ಗ್ಯಾಸ್ಗೋಸ್ಕರ ಅಲ್ಲಿ ಹೋಗಿ ಏಜೆನ್ಸಿ ಮುಂದೆ ಜಗಳ ಮಾಡೋದು, ಇವೆಲ್ಲ ಮಾಡೋದು ಬೇಡ. ನಾವು ಜವಾಬ್ದಾರಿ ಇರುತ್ತೆ ಅಂತ ಸ್ವಲ್ಪ ವರ್ತಿಸಿದ್ರೆ ಬೆಟ್ರ್ ಅಂತ ಅನ್ಸುತ್ತೆ.